ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ 2024ನ ರಿಸಲ್ಟ್ ಯಾವಾಗ ಬರುತ್ತೆ, ಒಂದೇ ವಾರದಲ್ಲಿ ಬರುವ ಚಾನ್ಸಸ್ ಇದೆ, ಇನ್ನು ಒಂದು ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಇದರ ಮಾಹಿತಿಯನ್ನು KE ಅವರು ನಮಗೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೇನೆ. ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ಬರುವ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ ತಮಗೆಲ್ಲ ತಿಳಿದಿರುವ ಹಾಗೆ ಜನವರಿ 13ನೇ ತಾರೀಕು ನಡೆಸಿದರು. ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟರು, ಫೈನಲ್ ಕೀ ಆನ್ಸರನ್ನು ಬಿಟ್ಟರು, ಆಮೇಲೆ ಸ್ಕೋರ್ ಕಾರ್ಡನ್ನು ಬಿಟ್ಟರು. ಆದರೆ KEಯಿಂದ ರಿಸಲ್ಟ್ ಇನ್ನೂ ಸಹ ಬರಲಿಲ್ಲ. KEಯಿಂದ ಕಾಲ್ ಮಾಡಿ ಕೇಳಿದಾಗ ಅವರು ಯಾವುದೇ ಮಾಹಿತಿ ಹೇಳ್ತಿಲ್ಲ, ಅಂದರೆ ಅವರಿಗೆ ನಿಖರವಾದ ಡೇಟ್ ಸಿಗ್ತಿಲ್ಲ, ಡೇಟ್ ಯಾವುದೇ ಫಿಕ್ಸ್ ಮಾಡಲಿಲ್ಲ. ಅವರು KEಯಿಂದ ಯಾವುದೇ ಡೇಟ್ ಫಿಕ್ಸ್ ಆಗಿಲ್ಲ. ಆನ್ಲೈನಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಅಂತ, ವೆಬ್ಸೈಟಲ್ಲಿ ಯಾವಾಗ ಬೇಕಾದರೂ ಅನೌನ್ಸ್ ಆಗ್ಬೋದು ಅನ್ನೋ ಮಾಹಿತಿಯನ್ನೇ ಕೊಡ್ತಾರೆ ಹೊರತು ಯಾವುದೇ ನಿಖರವಾದ ಡೇಟ್ ಅವರಿಗೆ ಫಿಕ್ಸ್ ಆಗಿಲ್ಲ. ಇತ್ತೀಚೆಗೆ KCET ಎಕ್ಸಾಮಲ್ಲಿ ಪ್ರಾಬ್ಲಮ್ ಆದ ಕಾರಣ KE ಡೈರೆಕ್ಟರ್ ಆಗಿದ್ದಂತಹ ರಮ್ಯೆಯವರನ್ನು ವರ್ಗಾವಣೆ ಮಾಡಿದರು. ಹೊಸದಾಗಿ ಬಂದಂತಹ ಪ್ರಸನ್ನ H ಅವರು ಈಗ ನೇಮಕಾತಿಗೊಂಡಿದ್ದಾರೆ, ಅಂದರೆ KE ಡೈರೆಕ್ಟರ್ ಆಗಿದ್ದಾರೆ. ಅವರು ಬಂದ ನಂತರ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ನ ಮುಖ್ಯಸ್ಥರು ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವರಿಗೆ ಪಾಸಿಟಿವ್ ಆಗಿ ಆನ್ಸರನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ವಾರದಲ್ಲಿ KCET ರಿಸಲ್ಟನ್ನು ಬಿಡ್ತೇವೆ ಅನ್ನೋ ಮಾಹಿತಿಯನ್ನು KEಯಿಂದ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ವಾರದಲ್ಲಿ ರಿಸಲ್ಟ್ ಬರುವ ಚಾನ್ಸಸ್ ಹೆಚ್ಚಿದೆ, ಯಾಕಂದರೆ KE ಅವರು ಈ ಮಾಹಿತಿಯನ್ನು, ಹೊಸ ಅಪ್ಡೇಟನ್ನು ನಮಗೆ ಕೊಟ್ಟಿದ್ದಾರೆ. ಈ ವಾರದಲ್ಲಿ ರಿಸಲ್ಟ್ ಬಿಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ, KEಯ ವೆಬ್ಸೈಟನ್ನು ನೋಡ್ತಾ ಇರಿ. ಯಾವಾಗ ಬೇಕಾದರೂ ರಿಸಲ್ಟ್ ಅನೌನ್ಸ್ ಆಗುವಂತಹ ಚಾನ್ಸಸ್ ಇದೆ. ಇದು KEಯಿಂದ ಬಂದಂಥ ಹೊಸ ಅಪ್ಡೇಟ್. ಒಂದು ವಾರದಲ್ಲಿ ರಿಸಲ್ಟ್ ಬಿಡ್ತೇವೆ ಅನ್ನೋ ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ. ಸೊ ರಿಸಲ್ಟ್ ಬಂದರೂ ಬರ್ಬೋದು. ಸೊ ಅದಕ್ಕೋಸ್ಕರ ಯಾರೆಲ್ಲ ರಿಸಲ್ಟ್ ವೆಯ್ಟ್ ಮಾಡ್ತಿದ್ದೀರಾ, ರಿಸಲ್ಟ್ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನು ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.